ಒಂದ್ ಕಡೆ ಸರ್ ಅವರು ದಾಖಲೆಗಳನ್ನ ಕೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ SIT ತನಿಖೆನೋ ಕೆಲವೊಂದಿಷ್ಟೆಲ್ಲ ಆಗ್ತಿದೆ. ಕುಮಾರಸ್ವಾಮಿ ಅವರು ಕೂಡ ಇದು SIT ಕೊಡಿ ಅಂತ ಹೇಳ್ತಾರೆ. ಈ ದಾಖಲೆಗಳು ಹಿಂದೆ ಕೂಡ ತಾವು ಪ್ರಸ್ತಾಪ ಮಾಡಿದ್ರೆ ನನ್ನ ಹತ್ರ ಇದೆ, ಸಮಯಕ್ಕೆ ಬಂದಾಗ ಕೊಡ್ತೀನಿ ಅಂತ. ಇದನ್ನೇನ CM ಅವ್ರಿಗೆ ಕೊಟ್ಟಿದ್ದೀರಾ ಸರ್? ತಾವು ಕೂಡ ತನಿಖೆಗೆ ಆಗ್ರಹಿಸಿದ್ರೆ? ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ಫಸ್ಟ್ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇದೇ ಮನೆಯಲ್ಲೇ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. ಏನೇನಿದೆ ಅಂದರೆ ಬಿಟ್ಟಂಗಲ್ವಾ, ಬಿಡ್ತೀವಿ. ಎಲ್ಲ ಇದೆ. ಆಡಿಯೋ, ವಿಡಿಯೋ, CD, ಪೆನ್ ಡ್ರೈವ್, ಕ್ಯಾಸೆಟು, VCR, VCD ಎಲ್ಲ ಇದೆ. ನಾವು ಪೆನ್ ಡ್ರೈವ್ ತೋರಿಸಿಲ್ಲ, ತೋರಿಸಿರೋರು ರಿವೀಲ್ ಮಾಡಿಲ್ಲ. ನಾವು ತೋರಿಸಿದ್ರೆ 100% ಪಿಕ್ಚರ್ ಬಿಡ್ತೀವಿ. ಅತಿ ಶೀಘ್ರದಲ್ಲೇ ಬರ್ತಾ ಇದೆ, ಶೀಘ್ರದಲ್ಲೇ ಮುಹೂರ್ತ ಬರ್ತಾ ಇದೆ. ನೀವು ಕೇಳ್ತಾರ DVD, CD, VCR, VCP ಗೊತ್ತಲ್ಲ. ಇದು VCR, VCP ಎಲ್ಲ ಪೆನ್ ಡ್ರೈವ್. ಈಗ ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ ಕ್ಲೌಡಿಂದ ಬರೀ ಪಾಸ್ವರ್ಡ್ ಹೊಡೆದ್ರೆ ನಿಮ್ಮ TVಲಿ ಬಂದ್ಬಿಡುತ್ತೆ. ಇಲ್ಲ, ಇದೆ ಎಲ್ಲ. ಯಾರ್ಯಾರು ಯಾವ್ಯಾವ ಹೋಟ್ಲಲ್ಲಿ ಕರೆದು ಮಾತಾಡಿದ್ರು, ಯಾವ್ಯಾವ ಏರ್ಪೋರ್ಟಲ್ಲಿ ಕರೆದು ಮಾತಾಡಿದ್ರು, ಯಾವ ಗೆಸ್ಟ್ ಹೌಸಿಗೆ ಬಂದು ಯಾರು ಮಾತಾಡಿದ್ರು, ಅದೆಲ್ಲ ಇದೆ ನಮ್ಮ ಹತ್ರ. ತಮ್ಮದೇ ಸರ್ಕಾರ ಇದೆ ಸರ್, ತನಿಖೆಗೆ ನಾನು ಆಗ್ರಹಿಸ್ತೀರಾ? ಅದಕ್ಕೊಂದು ಸಮಯ ಬರಲಿ. 100% ತನಿಖೆ ಏನಿಲ್ಲ. ಅದು ಬಿಡುಗಡೆ ಮಾಡಿದ್ರೆ ಅವ್ರ ಒಳಗೆ ನೇರ ಬಂದು SIT ಅವ್ರು ಹಿಡ್ಕೊಂಡು ಹೋಗ್ಬಿಡ್ಬೇಕು. ಕೊಡ್ತೀವಿ, ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಅದನ್ನೆಲ್ಲ ಮಾಡಿ ಮೀಡಿಯಾಗಳ ಮುಂದೆ ಕೊಟ್ಟು ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಹೋಗಿ ಈ ಥರ ಇದೆಯಲ್ಲ ಸರ್ ಅಂತ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅವರು ನಮ್ಮ ಶಾಸಕರನ್ನೆಲ್ಲ ಕರೆದು ಮಾತಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ಎಲ್ಲ ಶಾಸಕರಿಗೂ ವಿಶ್ವಾಸ ಇದೆ. ಅದರಿಂದ ಯಾವುದೇ ರೀತಿಯ BJP ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದು. ನಾವನ್ನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ ಸರ್. ಒಂದು ಕಡೆ